ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಮಹಾರಾಷ್ಟ್ರ ರಾಜಕೀಯ, ಅಲ್ಲಿನ ರಾಜಕೀಯ ಪಕ್ಷ ಅಂತಂದ್ರೆ ಯಾರು ಮೊದಲಿಗೆ ನೆನಪಾಗ್ತಾರೆ ಹೇಳಿ? ಶಿವಸೇನೆಯ ಸೈನಿಕ ಬಾಳಾಸಾಬ್ ಠಾಕ್ರೆ. ಹಿಂದುತ್ವ ವಿರೋಧಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದಂಥವ್ರು. ಐ ಆಮ್ ಎ ಹಿಂದೂ, ಅ ಮ್ಯಾಡ್ ಹಿಂದೂ ಅಂತ ಹೇಳುವಂಥ ಧೈರ್ಯ ಯಾವ ರಾಜಕಾರಣಿಗಳಿಗೆ ಇದೆ ಅಲ್ವಾ? ಐ ಆಮ್ ಅ ಹಿಂದೂ, ಎ ಮ್ಯಾಡ್ ಹಿಂದೂ. ಐ ಆಮ್ ಅ ಹಿಂದೂ, ಎ ಮ್ಯಾಡ್ ಹಿಂದೂ. ಅವತ್ತು ಇರಲಿಲ್ಲ, ಇವತ್ತು ಅಫ್ಕೋರ್ಸ್ ಹೇಳುವಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಬಟ್ ಅವತ್ತು ಈ ಒಂದು ಹೇಳಿಕೆಯನ್ನ ಬಾಳಾಸಾಬ್ ಠಾಕ್ರೆ ಬಹಳ ಹೆಮ್ಮೆಯಿಂದ, ಬಹಳ ಗರ್ವದಿಂದ 10 ಬಾರಿ ಹೇಳ್ಕೊಂಡು ಓಡಾಡಿದ್ದಾರೆ. ಬಾಳಾಸಾಬ್ ಠಾಕ್ರೆ ಇರೋವರೆಗೂ ರಾಜಕೀಯದಲ್ಲಿ ಒಂಥರ ಅವರದ್ದೇ ಕಾರ್ಬಾರ್ ನಡೀತಾ ಇತ್ತು. ಎನ್ಡಿಎ ಮೈತ್ರಿಕೂಟದಲ್ಲಿ ಶಿವಸೇನೆ ಇತ್ತು. ಯಾವುದೇ ಗೊಂದಲ ಇಲ್ಲದೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಬಾಳಾಸಾಬ್ ಠಾಕ್ರೆಗೆ ಯಾವತ್ತೂ ಕೂಡ ಅಧಿಕಾರದ ದಾಹ ಇರಲಿಲ್ಲ. ಅವರು ಇರೋವರೆಗೂ ಕೂಡ ಅವರ ಕುಟುಂಬದ ಒಬ್ಬರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಒಬ್ರು MLA ಇಲ್ಲ, ಒಬ್ರು ಅವರ ಕುಟುಂಬದಿಂದ MP ಇರಲಿಲ್ಲ. ಬಾಳಾಸಾಬ್ ಠಾಕ್ರೆ ಇದ್ದಾಗ ಅವರ ಪಕ್ಷದ ಲೋಗೋ ಏನಿತ್ತು? ಆರ್ಭಟಿಸೋ ಹುಲಿ. ಯಾಕೆ ನಾನು ಅವ್ರು ಇರುವಾಗ ಹಾಗೆ, ಅವ್ರು ಇರುವಾಗ ಹೀಗೆ ತನ್ಮಂಥದ್ದನ್ನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಬಾಳಾಸಾಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಕೈಗೆ ಅವರ ಪಾರ್ಟಿ ಹೋಯ್ತು, ಶಿವಸೇನೆಯಲ್ಲಿ ದಿನಕ್ಕೊಂದು ಅಲ್ಲೋಲ ಕಲ್ಲೋಲ ಶುರುವಾಯಿತು. ಯಾವಾಗ ಹಿಂದುತ್ವ ವಿರೋಧಿ ಪಕ್ಷದ ಜೊತೆಗೆ ಉದ್ಧವ್ ಠಾಕ್ರೆ ಕೈಯನ್ನ ಜೋಡಿಸ್ತಾರೋ ಅವತ್ತಿಂದ ಆ ಪಾರ್ಟಿ ಮೇಲೆ ಏಳಲೇ ಇಲ್ಲ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಇವತ್ತು ಶಿವಸೇನೆ ಉಳಿಯುವಂಥದ್ದು ಕಷ್ಟ ಆಗ್ಬಿಟ್ಟಿದೆ. ಉದ್ಧವ್ ಬಣದ ಶಿವಸೇನೆಯಲ್ಲಿ ಈಗ ಮತ್ತೊಂದು ಪಕ್ಷಾಂತರ ಆಗುತ್ತಂತೆ. ಈಗಿರುವಂತಹ 9 ಸಂಸದರಲ್ಲಿ 6 ಸಂಸದರು ಏಕನಾಥ್ ಶಿಂಧೆ ಬಣದ ಶಿವಸೇನೆಯನ್ನು ಸೇರ್ಕೊಳ್ತಾ ಇದ್ದಾರಂತೆ. ವೀಕ್ಷಕರ, ನಿಮಗೆ ನೆನಪಿದೆಯಾ? ಅಕ್ಟೋಬರ್ 2019 ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಫಲಿತಾಂಶ ಹೊರಬರುತ್ತೆ. ಬಿಜೆಪಿ ಶಿವಸೇನೆ ಚುನಾವಣಾ ಮೈತ್ರಿ ಮಾಡಿಕೊಂಡು ಎಂದಿನ ಹಾಗೆ ಅಧಿಕಾರವನ್ನು ಹಿಡಿಯುತ್ತೆ. 294 ಕ್ಷೇತ್ರಗಳಲ್ಲಿ ಬಿಜೆಪಿ 105 ಸ್ಥಾನವನ್ನ ಗೆಲ್ಲುತ್ತೆ. ಶಿವಸೇನೆ 56 ಸ್ಥಾನವನ್ನ ಗೆಲ್ಲುತ್ತೆ. ಆಲ್ರೆಡಿ ಚುನಾವಣಾ ಪೂರ್ವ ಒಪ್ಪಂದದ ಪ್ರಕಾರ ಬಿಜೆಪಿ CM ಆಗ್ತಾರೆ, ಶಿವಸೇನೆ ಪಕ್ಷದವರು DCM ಆಗ್ತಾರೆ ಅನ್ನುವಂಥ ನಿರ್ಧಾರ ಆಗಿತ್ತು. ಬಟ್ 2019ರಲ್ಲಿ ಏನಾಯ್ತು ಅಂತಂದ್ರೆ, ಚುನಾವಣಾ ಫಲಿತಾಂಶ ಹೊರಬಂದ ಕೂಡಲೇ ಉದ್ಧವ್ ಠಾಕ್ರೆ ಬಂಡೆದ್ದು ಬಿಡ್ತಾರೆ. ಕಳೆದ ಬಾರಿ ನೀವು CM ಆಗಿದ್ದೀರಿ, ಈ ಬಾರಿ ನಾವು CM ಆಗ್ತೀವಿ ಅಂತ ಹಠ ಹಿಡಿತಾರೆ. ಬಟ್ ಬಿಜೆಪಿ ಒಪ್ಪಲ್ಲ. ಚುನಾವಣಾ ಪೂರ್ವ ಮೈತ್ರಿ ಏನಾಗಿದೆಯೋ ಅದರ ಪ್ರಕಾರನೇ ನಾವು ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಬಿಜೆಪಿ ನಾಯಕರೇ CM ಆಗೋದು ಅಂತ ಅವರು ಪಟ್ಟ ಹಿಡಿದು ಕೂತ್ಕೊಂಡು ಬಿಡ್ತಾರೆ. ಕೊನೆಗೆ ಆಯ್ತು ಅಂತ ಉದ್ಧವ್ ಠಾಕ್ರೆ ಬಿಜೆಪಿ ಜೊತೆಗೆ ಹೋಗುವಂತ ಅಂದ್ರೆ ಮೈತ್ರಿಯನ್ನ ಮುಂದುವರಿಸೋದಕ್ಕೆ ಒಪ್ಕೊಂಡಿರ್ತಾರೆ. ಆದ್ರೆ ಸಂಜಯ್ ರಾವತ್ ಬರ್ತಾರೆ ನೋಡಿ, ಅವರು ಹೇಳಿರುವಂತ ಒಂದೇ ಒಂದು ಮಾತನ್ನ ಕೇಳಿ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅಲ್ಲಿಂದ ಅವರ ಪಾರ್ಟಿಯ ಅಧಪತನ ಶುರುವಾಗತ್ತೆ. ಯಾವ ಕಾಂಗ್ರೆಸ್ ಅನ್ನ, ಯಾವ NCP ಯನ್ನ ಬಾಳಾಸಾಬ್ ಠಾಕ್ರೆ ವಿರೋಧ ಮಾಡ್ತಾ ಬಂದಿದ್ರು, ಅದೇ ಬಾಳಾಸಾಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ 2019ರಲ್ಲಿ ಕಾಂಗ್ರೆಸ್ NCP ಜೊತೆಗೆ ಸೇರ್ಕೊಂಡು CM ಆಗಿಬಿಡ್ತಾರೆ. ಕಾಂಗ್ರೆಸ್ NCP ಶಿವಸೇನೆ ಸೇರ್ಕೊಂಡು ಮಹಾ ಅಘಾಡಿ ಸರ್ಕಾರ ರಚನೆ ಮಾಡ್ತಾರೆ. ಹಾಗಾಗಿ ಯಾವಾಗ ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುವಂತಹ ಕಾಂಗ್ರೆಸ್ ಜೊತೆಗೆ ಉದ್ಧವ್ ಠಾಕ್ರೆ ಮೈತ್ರಿಯನ್ನ ಮಾಡಿಕೊಂಡ್ರು, ಅವತ್ತೇ ಶಿವಸೇನೆಯ ಅವನತಿ ಶುರುವಾಯಿತು. ನಿರೀಕ್ಷೆಯ ಹಾಗೆ ಮಹಾರಾಷ್ಟ್ರ CM ಆಗಿ ಉದ್ಧವ್ ಠಾಕ್ರೆ ಬಹಳ ದಿನ ಏನು ಉಳಿಲಿಲ್ಲ. ಹಿಂದುತ್ವವನ್ನೇ ಉಸಿರಾಗಿಸ್ಕೊಂಡಿದ್ದಂತಹ ಬಾಳಾಸಾಬ್ ಠಾಕ್ರೆ ಅವರ ಪುತ್ರ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಪಕ್ಷದವರಿಗೆ ಇಷ್ಟ ಆಗಲಿಲ್ಲ. ಅಸಮಾಧಾನ ಭುಗಿಲೇಳ್ತು. 2022ರಲ್ಲಿ ಏಕನಾಥ್ ಶಿಂಧೆ ಅವರ ನೇತೃತ್ವದಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಬಂಡಾಯ ಹೇಳ್ತಾರೆ, ಬಿಜೆಪಿ ಜೊತೆಗೆ ಸೇರ್ಕೊಳ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ. ಅವತ್ತು ಏಕನಾಥ್ ಶಿಂಧೆ ಅವರು CM ಆಗ್ತಾರೆ. ಇದು ಇತಿಹಾಸ. ಹಿಂದುತ್ವವಾದಿ ಬಾಳಾಸಾಬ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಕೇವಲ ಅಧಿಕಾರದ ಆಸೆಗೆ ಹಿಂದುತ್ವವನ್ನ ವಿರೋಧ ಮಾಡ್ತಾರೆ.
ಆ ಒಂದೇ ಒಂದು ಕಾರಣದಿಂದ ಮುಂದೆ ಇಡೀ ಪಕ್ಷವನ್ನ ಅವರು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ವೀಕ್ಷಕರ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಿವಸೇನೆಯ ಉದ್ಧವ್ ಬಣ 9 ಸ್ಥಾನವನ್ನ ಗೆದ್ದಿದೆ. ಈ 9 ಸಂಸದರ ಪೈಕಿ 6 ಸಂಸದರು ದೆಹಲಿಯಲ್ಲಿ ಏಕನಾಥ ಶಿಂಧೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಕೆಲವು ದಿನಗಳಲ್ಲಿ ಆ 6 ಸಂಸದರು ಶಿಂಧೆಯ ಶಿವಸೇನೆಯನ್ನ ಸೇರುವಂತದ್ದು ಪಕ್ಕ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಶಿಂಧೆ ಮನೆಯಲ್ಲಿ ಸಂಸದರು ಸಭೆಯನ್ನ ಮಾಡ್ತಾ ಇರುವಾಗ ಈ ಕಡೆ ಉದ್ಧವ್ ಬಣದ ಸಂಸದ ಸಂಜಯ್ ರಾವತ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಎಲ್ಲ ಸಂಸದರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಮೀಡಿಯಾದ ಮುಂದೆ ಬೈದು ಬಿಡ್ತಾರೆ. ಆ ಬೈಗುಳಗಳನ್ನ ಕಟ್ ಮಾಡಬೇಡಿ, ಹಾಗೇ ಪ್ರಸಾರ ಮಾಡಬೇಡಿ, ನಮ್ಮ ಸಂಸದರೇ ನಮ್ಮ ಕೈಗೆ ಸಿಗ್ತಾ ಇಲ್ಲ, ನಾವು ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ, ಕೆಲವೊಬ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಶಿಂಧೆ ನಮ್ಮ ಒಬ್ಬೊಬ್ಬ ಸಂಸದರಿಗೆ 50 ಕೋಟಿ ಆಫರ್ ಮಾಡಿದ್ದಾರೆ, 15 ಕೋಟಿ ಮುಂಗಡವಾಗಿ ಕೊಟ್ಟು ಬಿಟ್ಟಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರದಿಂದ ದೆಹಲಿಗೆ ನಮ್ಮ ಸಂಸದರು ಹೋಗಿರುವಂಥದ್ದು. ಇವರು ಸಂಸದರಲ್ಲ, ಇವರು ದ್ರೋಹಿಗಳು. संजय रावत मीडिया मुंदे बायगी बंद हागे बೈತಾರೆ. बाळासाहेब ठाकरेंनी आम्हाला मुलासारखं वाढवलं सगळ्यांना. उद्धव ठाकरेंनी आमच्यावरती सातत्यानं भावासारखं प्रेम केलं. हे साले भोसचे लोक कोण जात आहेत हे नाही, डोंट कट, हे कट मत करना. ये लोग जो है बेईमान लोग है, ये बेईमान है और बेईमानी उनके खून. ಇಲ್ಲಿ ಸಂಜಯ್ ರಾವತ್ ಹೇಳಿದ ಹಾಗೆ ದುಡ್ಡಿಗೋಸ್ಕರ ಅವರು ಶಿಂಧೆ ಪಾರ್ಟಿಗೆ ಹೋಗಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ಈ ರಾವತ್ ಮಾಧ್ಯಮಗಳ ಎದುರೇ ಹೀಗೆ ಬಾಗಿ ಬಂದ ಹಾಗೆ ಬೈತಾರೆ ಅಂತಂದ್ರೆ ಇನ್ನು ಕ್ಯಾಮೆರಾ ಆಫ್ ಆದಾಗ ಆ ಸಂಸದರಿಗೆ ಹೇಗೆಲ್ಲ ಯಾವೆಲ್ಲ ರೀತಿಯಲ್ಲಿ ಬೈದಿರಬೇಡ. ಶಿವಸೇನೆ ಪಾರ್ಟಿ 2 ಹೋಳಾಗಿ ಇತಿಹಾಸದ ಪುಟ ಸೇರ್ತಾ ಇದೆ ಅಂತಂದ್ರೆ ಅದರಲ್ಲಿ ಅಫ್ಕೋರ್ಸ್ ಈ ಸಂಜಯ್ ರಾವತ್ತಿನ ಕೊಡುಗೆ ಬಹಳ ದೊಡ್ಡದಿದೆ ಬಿಡಿ. ಸಂಜಯ್ ರಾವತ್ ಹೇಳಿದ ಹಾಗೆ ಆ 9 ಸಂಸದರಲ್ಲಿ ಶಿಂಧೆ ಬಣಕ್ಕೆ ಒಬ್ಬಿಬ್ರು ಹೋದ್ರೆ ಅಫ್ಕೋರ್ಸ್ ಅದು ದುಡ್ಡಿಗೋಸ್ಕರ ಹೋದ್ರು ಅಂತ ಹೇಳಬಹುದಿತ್ತೋ ಏನೋ. ಬಟ್ 9ರಲ್ಲಿ 6 ಸಂಸದರು ಹೋಗ್ತಾ ಇರುವಂತದ್ರಿಂದ ಇವರು ದುಡ್ಡಿಗೋಸ್ಕರನೇ ಹೋಗ್ತಾ ಇದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ರಾಜಕೀಯದಲ್ಲಿ ಏನು ಮುಖ್ಯ? ಅಧಿಕಾರ ಮುಖ್ಯ. ಎಲ್ಲ ಸಂಸದರಿಗೂ ಕೂಡ ರಾಜಕೀಯ ಭವಿಷ್ಯ ಇಂಪಾರ್ಟೆಂಟ್ ಅಲ್ವಾ? ಶಿವಸೇನೆಯ ಸಂಸದರು ಹಾಗಾದ್ರೆ ಯಾಕೆ ಈ ಪಕ್ಷವನ್ನ ಬಿಟ್ಟು ಶಿಂಧೆ ಬಣವನ್ನ ಸೇರ್ಕೊಳ್ತಾ ಇರಬಹುದು? ನನ್ನ ಪ್ರಕಾರ ಒಂದು ಉದ್ಧವ್ ಶಿವಸೇನೆ ಈಗ ಹಿಂದುತ್ವದ ಪಕ್ಷವಾಗಿ ಉಳಿದಿಲ್ಲ. ಉದ್ಧವ್ ಠಾಕ್ರೆಯನ್ನ ಈಗ ನಾವು ನಂಬಿಕೊಂಡು ಕೂತ್ರೆ ನಮ್ಮ ರಾಜಕೀಯ ಭವಿಷ್ಯ ಅತಂತ್ರ ಆಗುವಂಥದ್ದು ಪಕ್ಕ ಅಂತ ಅವರಿಗೆ ಅನ್ನಿಸಿರಬಹುದು. ಯಾಕಂದ್ರೆ ಉದ್ಧವ್ ಠಾಕ್ರೆ ಅವರ ಮಾತೃಶ್ರೀ ನಿಲಯವನ್ನ ಬಿಟ್ಟು ಹೊರಗೆ ಕಾಲೇ ಇಡ್ತಾ ಇಲ್ಲ, ಹೌದಲ್ವೋ? ಇನ್ನು ಮಹಾರಾಷ್ಟ್ರದಲ್ಲಾಗ್ಲಿ ಕೇಂದ್ರದಲ್ಲಾಗ್ಲಿ NDA ಸರ್ಕಾರ ಅಧಿಕಾರದಲ್ಲಿದೆ, ಶಿಂಧೆ ಕೂಡ NDAಲಿದ್ದಾರೆ. ಹೀಗಾಗಿ ಶಿಂಧೆ ಬಣವನ್ನ ಸೇರ್ಕೊಂಡು ಒಂದು ಸ್ವಲ್ಪ ಅನುದಾನ ಆದ್ರೂ ಸಿಗುತ್ತೆ, ಅದರಲ್ಲಿ ಕ್ಷೇತ್ರ ಅಭಿವೃದ್ಧಿ ಕೆಲಸಗಳಾದ್ರೂ ಆಗತ್ತೆ. ಈ ರೀತಿ ಸಂಸದರು ಯೋಚನೆಯನ್ನ ಮಾಡಿರಲೂಬಹುದು. ಇನ್ನು ಉದ್ಧವ್ ಠಾಕ್ರೆ ರಾಜು ಠಾಕ್ರೆ ಅಂದ್ರೆ ಇಬ್ರು ಸಹೋದರರು ಒಂದಾದ್ರೂ ಕೂಡ ಮುಂಬೈ ಪಾಲಿಕೆ ಚುನಾವಣೆ ಇವರಿಗೆ ಗೆಲ್ಲೋದಕ್ಕಾಗ್ಲಿಲ್ಲ. ಹಾಗಾಗಿ ಉದ್ಧವ್ ಜೊತೆಗೆ ಇದ್ರೆ ನಮಗೇನು ಲಾಭ? ನಮ್ಮ ರಾಜಕೀಯ ಭವಿಷ್ಯ ಏನು? ಇವೆಲ್ಲವನ್ನ ಯೋಚನೆ ಮಾಡಿ ಶಿಂಧೆ ಬಣವನ್ನ ಸೇರಿದ್ರೆ ಮೋದಿ ಅಲೆಯಲ್ಲಿ 2029ರ ಚುನಾವಣೆಯನ್ನು ನಾವು ಗೆಲ್ಲಬಹುದು ಅನ್ನುವಂಥದ್ದು ಈಗ ಈ ಸಂಸದರ ಲೆಕ್ಕಾಚಾರ. ವೀಕ್ಷಕರೇ, ಬಹಳ ಸಾಬು ಠಾಕ್ರೆ ಕುಟುಂಬಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ ಮೊದಲಿಂದಾನು ಅಧಿಕಾರದ ದಾಹ ಇರಲಿಲ್ಲ. ಯಾರೊಬ್ರು ಕೂಡ ರಾಜಕೀಯಕ್ಕೆ ಪ್ರವೇಶ ಮಾಡಿರಲಿಲ್ಲ. ಆದ್ರೆ ಈಗ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಶಾಸಕ. ಜೂನ್ 20ಕ್ಕೆ ಶಿವಸೇನೆ ಪಕ್ಷದಲ್ಲಿ ಆದಿತ್ಯ ದೊಡ್ಡ ಜವಾಬ್ದಾರಿಯನ್ನ ತಗೊಳ್ತಾನಂತೆ, ಘೋಷಣೆ ಆಗೋದಿದೆಯಂತೆ. ಇಲ್ಲಿ ಸಂಸದರು ಬಂಡಾಯ ಏಳೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ದೆಹಲಿಯಲ್ಲಿ ಮಾತುಕತೆ ಕೂಡ ಫೈನಲ್ ಆಗಿದೆ. ಇದು ಸೇಮ್ ಒಂಥರ ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿಯ ಅದೇ ಕೇಸ್ ತರ ಕಾಣಿಸ್ತಾ ಇದೆ. ಆಮೇಲೆ ಆಗ್ಲೇ ಹೇಳಿದ ಹಾಗೆ ಶಿವಸೇನೆ ಹಾಗೆ ಉದ್ಧವ್ ಠಾಕ್ರೆ ಈಗಿನ ಪರಿಸ್ಥಿತಿಗೆ ಸಂಜಯ್ ರಾವತ್ ಕೂಡ ಕಾರಣ. ಯಾಕಂದ್ರೆ ಬಾಳಾ ಸಾಹೇಬ್ ಠಾಕ್ರೆ ಹಾದಿಯಲ್ಲಿದ್ದಂಥ ಉದ್ಧವ್ ಠಾಕ್ರೆಯನ್ನ ಕಾಂಗ್ರೆಸ್ ಜೊತೆಗೆ ನಾವು ಹೋಗಿಬಿಡೋಣ, ನಮಗೆ ಲಾಭ ಆಗುತ್ತೆ ಅಂತ ದಾರಿ ತಪ್ಪಿಸಿದ್ದು ಇದೇ ಸಂಜಯ್ ರಾವತ್. CM ಆಗಿ ಉದ್ಧವ್ ಠಾಕ್ರೆ ಯಾವುದಾದ್ರೂ ಒಳ್ಳೆ ಕೆಲಸವನ್ನ ಮಾಡಿದ್ರಾ? ಇಲ್ಲ.
ಹಿಂದೂಗಳ ಬೆನ್ನಿಗೆ ನಿಂತ್ಕೊಳ್ಳೇ ಇಲ್ಲ. ಯಾರು? ಉದ್ಧವ್ ಠಾಕ್ರೆ. ಇದೇ ಕಾರಣಕ್ಕಲ್ವಾ ಅವತ್ತು ಶಿಂಧೆ ಬಣ ಬಂಡೆದ್ದು ಬಿಜೆಪಿಯನ್ನು ಹೋಗಿ ಸೇರಿತು. ಉದ್ಧವ್ ಪಕ್ಷದಲ್ಲಿ ಬಂಡಾಯ ನೋಡಿದ್ರೆ ಈಗ ಸಂಸದರು ಮಾತ್ರ ಅಲ್ಲ, ಈಗ ಇರುವಂತಹ 20 ಶಾಸಕರಲ್ಲಿ 16 ಶಾಸಕರು ಕೂಡ ಶಿಂಧೆ ಬಣವನ್ನ ಸೇರ್ತಾರಂತೆ. ಅಲ್ಲಿಗೆ ಉದ್ಧವ್ ಠಾಕ್ರೆ ಶಿವಸೇನೆ ಪಾರ್ಟಿಯ ಕಥೆ ಆಲ್ಮೋಸ್ಟ್ ಮುಗೀತು ಅಂತಾನೆ ಹೇಳಬಹುದು. 2019ರಲ್ಲಿ ನನಗೆ CM ಸ್ಥಾನನೇ ಬೇಕು ಅಂತ ಹಠ ಹಿಡಿದೆ. ಆ CM ಸ್ಥಾನಕ್ಕೆ ಆಸೆ ಪಡದೆ ಇದ್ದಿದ್ರೆ, ಬಿಜೆಪಿ ಜೊತೆಗೆ ನಿಂತ್ಕೊಂಡಿದ್ದಿದ್ರೆ ಉದ್ಧವ್ ಠಾಕ್ರೆಗೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇತ್ತಾ? ಅಧಿಕಾರದ ದಾಹ ಎಷ್ಟು ಡೇಂಜರಸ್ ನೋಡಿ. ನಾನು CM ಆಗಬೇಕು, ನಾನು CM ಆಗಬೇಕು, ನಾನು ಅಧಿಕಾರದಲ್ಲಿರಬೇಕು. ಈ ಸಂಜಯ್ ರಾವತ್ ಮಾತು ಕೇಳಿ ಇವತ್ತು ನೋಡಿ ಇಂತಹ ಪರಿಸ್ಥಿತಿ ಏನೂ ಇಲ್ಲ. ಬಾಳಾಸಾಹೇಬ್ ಠಾಕ್ರೆ ಹಿಂದುತ್ವದ ಶಿಖರದ ಹಾಗಿದ್ರು. ಅಂಥವರ ಮಗ ಉದ್ಧವ್ ಠಾಕ್ರೆ ಹಿಂದುತ್ವವನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ಬಿಡ್ತಾರೆ. ಜನ ನೋಡಲ್ವಾ? ನೋಡಿದ್ರು. ಅದಕ್ಕೆ ಜನ ಕೂಡ ಉದ್ಧವ್ ಠಾಕ್ರೆ ಕೈ ಬಿಟ್ಟುಬಿಟ್ರು. ನಿಮಗೊತ್ತು, ಮಹಾರಾಷ್ಟ್ರದಲ್ಲಿ ಹಿಂದುತ್ವನೇ ಉಸಿರು. ಛತ್ರಪತಿ ಶಿವಾಜಿ ಮಹಾರಾಜರ ಊರದು. ಹಾಗಿರುವಾಗ ಉದ್ಧವ್ ಠಾಕ್ರೆ ಈ ರೀತಿಯಾಗೆಲ್ಲ ನಡ್ಕೊಂಡ್ರೆ ಜನ ಸುಮ್ಮನೆ ಇರ್ತಾರ? ನೀವೇ ಹೇಳಿ. ಇದು ಕೇವಲ ಉದ್ಧವ್ ಠಾಕ್ರೆಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಹಿಂದೂ ವಿರೋಧಿಗಳಿಗೆ ಕೂಡ ಇದು ಒಂದು ದೊಡ್ಡ ಪಾಠ ಆಗಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.